ಬೆಳಗಾವಿ ಪಾಲಿಕೆ ಪರಿಷತ್ ಸಭೆಯಲ್ಲಿ ಎಂಇಎಸ್ ಸದಸ್ಯರ ಪುಂಡಾಟ ವಿಚಾರ. ಎಂಇಎಸ್ ಪುಂಡಾಟ ಪಾಲಿಕೆ ಸದಸ್ಯರ ವಿರುದ್ಧ ಕನ್ನಡ ಪರ ಹೋರಾಟಗಾರರ ಆಕ್ರೋಶ. ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ಪರಿಷತ್ ಸಭಾಂಗಣಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡನಕಟ್ಟಿ ನೇತೃತ್ವದಲ್ಲಿ ಮುತ್ತಿಗೆ ಯತ್ನ. ಈ ವೇಳೆ ಕರವೇ ಕಾರ್ಯಕರ್ತರನ್ನು ತಡೆದ ಪೊಲೀಸರು ಎಂಇಎಸ್ ಸದಸ್ಯರ ರವಿ ಸಾಳುಂಕೆ ಅಮಾನತು ಮಾಡಲು ಕರವೇ ಒತ್ತಾಯ ಮಾಡಲಾಗಿದೆ. ಕನ್ನಡ ವಿರೋಧಿ ಕಾರ್ಪೊರೇಟರ್ಗೆ, ಕನ್ನಡ ವಿರೋಧಿ ನಗರ ಸೇವಕರಿಗೆ, ಕನ್ನಡ ವಿರೋಧಿ ನಗರ ಸೇವಕರಿಗೆ ಅಯ್ಯಯ್ಯೋ ಅನ್ಯಾಯ. ನೀ ಎಷ್ಟು ನೋಡಿ ಕ್ಯಾಮ್ರಾ ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಧಿಕ್ಕಾರ ಧಿಕ್ಕಾರ, ಕನ್ನಡ ವಿರೋಧಿ ನಗರ ಸೇವಕರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕನ್ನಡ ವಿರೋಧಿ ನಗರ ಸೇವಕರಿಗೆ ಧಿಕ್ಕಾರ. ಗಡಿಪಾರ್ ಮಾಡಿ, ಗಡಿಪಾರ್ ಮಾಡಿ, ರವಿ ಸಾಳುಂಕೆ ಗಡಿಪಾರ್ ಮಾಡಿ, ಗಡಿಪಾರ್ ಮಾಡಿ, ಗಡಿಪಾರ್ ಮಾಡಿ, ರವಿ ಸಾಳುಂಕೆ ಗಡಿಪಾರ್ ಮಾಡಿ. ಕನ್ನಡ ವಿರೋಧಿ ನಗರ ಸೇವಕರಿಗೆ ಅಮಾನತ್ ಮಾಡಿ. ಕಟ್ಟಿಮನ್ ಸರ್ ಒಂದು ಫೋಟೋ ಸಲುವಾಗಿ ಸರ್ ಕಟ್ಟಿಮನಿ ಸರ್ ಕಟ್ಟಿಮನಿ ಸರ್ ಸರ್ ಕಟ್ಟಿಮನಿ ಸರ್ ಒಂದು ಜನ ಬಿಡ್ರಿ ಅವ್ರಿಗೆ ಫೋಟೋ ಬರೋನ್ ಬಿಡ್ರಿ. ರಮೇಶ್ ಔಟ್ ಸರ್ ರಮೇಶ್ ಕೌನ್ಸಿಲಿಂಗ್ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಜಿಲ್ಲಾಧಿಕಾರಿಗಳನ್ನ ಕರೆಸ್ತೀವಿ ಸರ್. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಬಂದ ನಾವು ಪ್ರತಿ ಸಲ ಹಿಂಗ ಮಾಡತ್ತ ನಾವು ಕಾರ್ಪೊರೇಟ್ ನಗರ ಸೇವಕ ಸರ್ ದಯವಿಟ್ಟು ಇಲ್ಲ ನಮ್ಮ ಆಯುಕ್ತರ ಮನವಿ ಮಾಡ್ಕೋತೇವೆ ಅಂತ ಕೌನ್ಸಿಲ್ಗೆ ನಾವೇನು ತೊಂದರೆ ಕೊಡಂಗಿಲ್ಲ ಸರ್. ದಯವಿಟ್ಟು ಕೌನ್ಸಿಲ್ಗೆ ನಾವೇನು ಡಿಸ್ಟರ್ಬ್ ಮಾಡೋದಿಲ್ಲ. ನಾವು ಗಪ್ ಕೊಡ್ತೇವೆ, ನಮ್ದೇನೂ ತೊಂದಿಲ್ಲ. ನಾವು ಅಲ್ಲಿ ಅಲ್ಲಿ ಕೂಡುದು ಬೇಡ ಅಂದ್ರೆ ನೀವು ಹೊರಗೆ ನಾವು ಕೊಡ್ತೇವೆ ಅಂದ್ಕೊಳ್ಳಿ. ಏನು ಬೆಳಗಾವಿ ಮಹಾನಗರ ಪಾಲಿಕೆ ಒಳಗಡೆ ಬೆಳ್ಳಂಕಿ ಅಷ್ಟಿರುವಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಗರ ಸೇವಕರುಗಳು ಪದೇ ಯಾವಾಗ ಬೆಳಗಾವಿಯ ಮಹಾನಗರ ಪಾಲಿಕೆ ಒಳಗಡೆ ನಗರ ಸೇವಕರು ಮತ್ತು ಮೇಯರ್ ಅವರ ಉಪಮೇಯರ್ ಅವರ ಸಭೆಯೊಳಗಡೆ ಪ್ರತಿ ಬೇರೆ ಭಾಷೆ ಇದೊಂದೇ ಸಲ ಅಲ್ಲ, ಹಿಂದೆನೂ ಕೂಡ ರವಿ ಸಾಳುಂಕೆ ಬಹಳಷ್ಟು ಮಹಾನಗರ ಪಾಲಿಕೆ ಒಳಗೆ ಮಾಡ್ತಾ ಇದಾರ. ಅದಕ್ಕೆ ಈ ಧೋರಣೆಯನ್ನ ನಾವು ಖಂಡಿಸ್ತೀವಿ. ರಕ್ಷಣಾ ವೇದಿಕೆ ಇದನ್ನ ಸಹಿಸುವುದಿಲ್ಲ. ಮಾನ್ಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸೂಕ್ತವಾದಂತ ಕ್ರಮವನ್ನ ತಗೋಬೇಕು. ಅವನ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು. ಅವನ್ನ ಬೆಳಗಾವಿಯಿಂದ ಗಡಿಪಾರ್ ಮಾಡಬೇಕು. ಒಂದು ರಾಜ್ಯ ಸರ್ಕಾರ ಈ ಕ್ರಮವನ್ನ ತಗೊಳ್ಳದೆ ಹೋದಲ್ಲಿ ಕರ್ನಾಟಕ ನಾಡ ವಿರೋಧಿಗೆ ತಕ್ಕ ನಾವು ಕಲಿಸಬೇಕಾಗತ್ತೆ ಅಂತ ಒತ್ತಾಯನ ಮಾಡ್ತಾ ಇದೀವಿ. ತಗೊಳ್ಬೇಕು. ಆಡಳಿತ ಪಕ್ಷದ ಬಿಜೆಪಿಯ ಮೇಯರ್, ಉಪಮೇಯರ್ ಮತ್ತು ಸದಸ್ಯ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಒಳಗಡೆ ಬೆಳ್ಳಂಕಿ ಅಷ್ಟಿರುವಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಗರ ಸೇವಕರುಗಳು ಪದೇ ಯಾವಾಗ ಬೆಳಗಾವಿಯ ಮಹಾನಗರ ಪಾಲಿಕೆ ಒಳಗಡೆ ನಗರ ಸೇವಕರು ಮತ್ತು ಮೇಯರ್ ಅವರ ಉಪಮೇಯರ್ ಅವರ ಸಭೆಯೊಳಗಡೆ ಪ್ರತಿ ಬೇರೆ ಭಾಷೆ ಅಂತ ಹೇಳಿ
ಹಿಂದೆನೂ ಕೂಡ ರವಿ ಸಾಳುಂಕೆ ಬಹಳಷ್ಟು ಅದು ಮಹಾನಗರ ಪಾಲಿಕೆ ಒಳಗೆ ಮಾಡ್ತಾ ಇದಾರ. ಅದಕ್ಕೆ ಈ ಧೋರಣೆಯನ್ನ ನಾವು ಖಂಡಿಸ್ತೀವಿ. ರಕ್ಷಣಾ ವೇದಿಕೆ ಇದನ್ನ ಸಹಿಸುವುದಿಲ್ಲ. ಮಾನ್ಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಅಂತವ್ರ ಮೇಲೆ ಸೂಕ್ತವಾದಂತ ಕ್ರಮವನ್ನ ತಗೋಬೇಕು. ಅವನ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು. ಅವನ್ನ ಬೆಳಗಾವಿಯಿಂದ ಗಡಿಪಾರ್ ಮಾಡಬೇಕು. ಒಂದು ರಾಜ್ಯ ಸರ್ಕಾರ ಈ ಕ್ರಮವನ್ನ ತಗೊಳ್ಳದೆ ಹೋದಲ್ಲಿ ಕರ್ನಾಟಕ ನಾಡ ವಿರೋಧಿಗೆ ತಕ್ಕ ಪಾಠವನ್ನ ನಾವು ಕಲಿಸ್ಬೇಕಾಗತ್ತೆ ಅಂತ ಒತ್ತಾಯನ ಮಾಡ್ತಾ ಇದೀವಿ. ತಗೊಳ್ಬೇಕು. ಆಡಳಿತ ಪಕ್ಷದ ಬಿಜೆಪಿಯ ಮೇಯರ್, ಉಪಮೇಯರ್ ಮತ್ತು ಸದಸ್ಯರುಗಳು ಅಂತವ್ರ ಮೇಲೆ ಕ್ರಮ ತಗೊಂಡು ಅವನ್ನ ಸದಸ್ಯತ್ವವನ್ನ ರದ್ದುಪಡಿಸ್ಬೇಕು. ಇಲ್ಲ ಅಂತಂದ್ರ ನಾವು ಇಡೀ ಪಾಲಿಕೆ ವಿಸರ್ಜನೆ ಆಗ್ಬೇಕಂತ ನಾವು ಹೋರಾಟ ದೀಪಕ್ ಡಿಮಾಂಡ್ ಏನಿದೆ? ದೀಪಕ್ ಡಿಮಾಂಡ್ ಏನಿದೆ? ನಮ್ದೇನಿಲ್ಲ. ನಗರ ಸೇವಕ ಯಾರು ಮರಾಠಿ ದಾಖಲೆಗಳನ್ನ ಕೇಳ್ತಾ ಇದ್ರಲ್ಲ ಅವ್ರ ಸದಸ್ಯತ್ವ ರದ್ದುಗೊಳಿಸ್ಬೇಕು. ಮನರ ಮಾಡ್ಬೇಕಂತ ಪ್ರತಿ ಸಲನೂ ಕೂಡ ರವಿ ಸಾಳುಂಕೆಯಿಂದ ಮಹಾನಗರ ಪಾಲಿಕೆಯೊಳಗ ಕಾನೂನು ಕುಂಠಿತಾಗುತ್ತೆ. ತಕ್ಷಣವೇ ರಾಜ್ಯ ಸರ್ಕಾರ ರವಿ ಸಾಳುಂಕೆ ಅನ್ನ ಅಮಾನತ್ ಮಾಡಬೇಕು. ಅವ್ರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು. ಗೌಡಿ ಶೆಟ್ಟರ್ ನೇತೃತ್ವ ವಹಿಸಿಕೊಂಡು ಪದೇ ಪದೇ ಗಡಿವಾದ ಕರೀತಾ ಇದ್ದಾನೆ. ಅವನ ಬಗ್ಗೆ ಕ್ರಮ ತಗೋತಾ ಇಲ್ಲ. ಹೌದು, ಯಾವ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ರೀತಿಯಾದಂತ ಕ್ರಮ ತಗೋತಾ ಇಲ್ಲ. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಗರ ಸೇವಕ ರವಿ ಸಾಳುಂಕೆ, ಕನ್ನಡ ಸಂಘಟನೆ, ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾದ ಪಾಠವನ್ನ ಕಲಿಸಬೇಕಾಗತ್ತೆ. ಯಾಕಂದ್ರೆ ಪದೇ ಪದೇ ಕಾಲ್ಕೆದ್ರು ಬೆಳಗಾವಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತಾ ಇದಾರ. ಅದಕ್ಕ ಈ ರೀತಿ ಸರಿಯಲ್ಲ. ಅದಕ್ಕೆ ಯಾಕೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅನ್ನೋದು ನಮ್ಗೆ ಅನುಮಾನ ಆಗ್ತಾ ಇದೆ. ಇಲ್ಲಿ ಕೌನ್ಸಿಲ್ ಒಳಗೆ ಗದ್ದಲ ಎಬ್ಬಿಸಿದ್ರು ಕೂಡ ಅವ್ರ ಮೇಲೆ ಯಾವುದೇ ರೀತಿಯಾದಂತ ಕ್ರಮ ಆಗ್ತಾ ಇಲ್ಲ. ಆಡಳಿತ ಪಕ್ಷ ಬಿಜೆಪಿ ಏನು ಧ್ವನಿನೇ ಆಗ್ತಲ್ಲ. ಅಲ್ಲ, ಈ ನಗರ ಸೇವಕರುಗಳ ವಿರುದ್ಧವಾಗಿ ಧ್ವನಿ